ಸಂವಿಧಾನಕ್ಕೆ ಮೊದಲನೇ ತಿದ್ದುಪಡಿ ಮಾಡಿದವರು ಯಾರು ಅಂತಂದ್ರೆ ಜವಾಹರ್ಲಾಲ್ ನೆಹರು. ಆ ತಿದ್ದುಪಡಿ ಏನು ಅಂತಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಿಯಂತ್ರಣ ಮಾಡಬೇಕು ಅನ್ನೋದು. ಮಾಧ್ಯಮಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ನೆಹರು ವಿರುದ್ಧ ವಿಮರ್ಶೆ ಮಾಡ್ತಾ ಇದ್ರು, ಟೀಕೆ ಮಾಡ್ತಾ ಇದ್ರು. ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮೊದಲನೇ ತಿದ್ದುಪಡಿ ತಂದು ಸಂವಿಧಾನಕ್ಕೆ ಅಪಚಾರ ಮಾಡಿದವರು, ಪ್ರಜಾಪ್ರಭುತ್ವಕ್ಕೆ ಅಪಚಾರ ಮಾಡಿದವರು ಕಾಂಗ್ರೆಸ್. ಇನ್ನು ಎಮರ್ಜೆನ್ಸಿ ಪೀರಿಯಡ್ ಅಲ್ಲಂತೂ 38, 39, 40, 41, 42 5 ತಿದ್ದುಪಡಿಗಳನ್ನ ಮಾಡಿದ್ದಾರೆ. ಆ ತಿದ್ದುಪಡಿಗಳು ಕರಾಳ ತಿದ್ದುಪಡಿಗಳು. ಎಂತ ಕರಾಳ ತಿದ್ದುಪಡಿಗಳು ಅಂದ್ರೆ ವ್ಯಕ್ತಿ ಸ್ವಾತಂತ್ರ್ಯವನ್ನ ಹರಣ ಮಾಡಿದೆ, ಜೀವಿಸುವ ಸ್ವಾತಂತ್ರ್ಯ, ರೈಟ್ ಟು ಲೈಫ್ ಅದನ್ನ ಹರಣ ಮಾಡಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹರಣ ಮಾಡಿದೆ. ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ನ್ಯಾಯಾಲಯವನ್ನ ನಿಯಂತ್ರಣ ಮಾಡುವಂತ ತಿದ್ದುಪಡಿ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳನ್ನ ನ್ಯಾಯಾಲಯ ಪ್ರಶ್ನೆ ಮಾಡೋಂಗೇ ಇಲ್ಲ ಅನ್ನೋ ತಿದ್ದುಪಡಿಗಳನ್ನ ಮಾಡಿ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದ್ದಾರೆ. ಸಂವಿಧಾನವನ್ನ ಸಸ್ಪೆಂಡ್ ಮಾಡಿ ಅವಮಾನ ಮಾಡಿದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹರಣ ಮಾಡಿದ್ದಾರೆ. 21 ತಿಂಗಳುಗಳ ಕಾಲ ಸಂವಿಧಾನವನ್ನೇ ಸಸ್ಪೆಂಡ್ ಮಾಡಿದ್ದಂತ ಕಾಂಗ್ರೆಸ್ ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ, ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದಿಷ್ಟು ಸತ್ಯಗಳನ್ನ ಬಿಡಿಸಿ ಬಿಡಿಸಿ ಜನರ ಮುಂದೆ ಹೇಳ್ತಾ ಇದ್ದೀವಿ. ಈಗ 3ನೇ ಹಂತದ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ. ಅದೇನು ಅಂತಂದ್ರೆ ಜನವರಿ 26ಕ್ಕೆ ಒಂದು ಹಂತದ ಈ ಸಂವಿಧಾನ ಸನ್ಮಾನ ಅಭಿಯಾನ ಮುಕ್ತಾಯ ಆಗ್ತಾ ಇದೆ. ಅಷ್ಟರೊಳಗಡೆ ಜನವರಿ 25ನೇ ತಾರೀಕು ಒಳಗಡೆ ಭೀಮ ಸಂಗಮ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲರೂ ಇವ್ರ ಮನೆಯಲ್ಲಿ ಒಂದು ಭೀಮ ಸಂಗಮ ಮಾಡಬೇಕು. ಇವ್ರ ಮನೆಗೆ SC, ST, OBC ಬಂಧುಗಳನ್ನ ಕರೆದು ಅವ್ರನ್ನ ಗೌರವಿಸ್ಬೇಕು, ಸನ್ಮಾನ ಮಾಡಬೇಕು. ಅಲ್ಲಿ ಸಂವಿಧಾನಕ್ಕೆ ಗೌರವ ಕೊಟ್ಟಿದ್ದು ಯಾರು, ಸಂವಿಧಾನಕ್ಕೆ ಅವಮಾನ ಮಾಡಿದ್ದು ಯಾರು ಅಂತ ನಾವು ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದು ಮೊದಲನೇ ಕಾರ್ಯಕ್ರಮ. ಎರಡನೇದು ಜನವರಿ 26, ಪರ್ಟಿಕ್ಯುಲರ್ಲಿ ಜನವರಿ 26ನೇ ದಿನ ಪ್ರತಿ ಬೂತ್ನಲ್ಲಿ ಸಂವಿಧಾನದ ಪೀಠಿಕೆಯನ್ನ ಓದುವಂತ ಕಾರ್ಯಕ್ರಮ. ಜನವರಿ 26 ರಿಪಬ್ಲಿಕ್ ಡೇ, ಸಂವಿಧಾನ ಜಾರಿಯಾದ ದಿನ ಇದೆ. ಅದು ಅಧಿಕೃತವಾಗಿ ಸರ್ಕಾರಿ ಕಾರ್ಯಕ್ರಮ ಇದೆ. ಹಾಗಾಗಿ ಎಲ್ಲರೂ ಅದರಲ್ಲಿ ಭಾಗವಹಿಸೋದ್ರಿಂದ ಜನವರಿ 25ನೇ ನಾವು ಪ್ರತಿ ಬೂತ್ಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ಓದ್ತಕ್ಕಂಥದ್ದು, ಸಂವಿಧಾನಕ್ಕೆ ಯಾರು ಅಪಚಾರ ಮಾಡಿದ್ರು, ಸಂವಿಧಾನಕ್ಕೆ ಯಾರು ಗೌರವ ಕೊಟ್ಟರು ಅನ್ನೋ ವಿಚಾರವನ್ನ ಹೇಳುವಂತ ಕಾರ್ಯಕ್ರಮ. ಇನ್ನು 25ನೇ ತಾರೀಕು ಒಳಗಡೆ ಎಲ್ಲೆಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಧ್ಯವಾದ್ರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ, ಮಂಡಲ ಹಂತದಲ್ಲಿ ಸಾಧ್ಯವಾದ್ರೆ ಮಂಡಲ ಹಂತದಲ್ಲಿ, ಆಯಾ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಂಸದರುಗಳು, ಮಾಜಿ ಶಾಸಕರುಗಳು, ಮಾಜಿ ಸಂಸದರುಗಳು, ವಿಧಾನ ಪರಿಷತ್ ಸದಸ್ಯರುಗಳು ಒಂದು ಬಹಿರಂಗ ಸಮ್ಮೇಳನವನ್ನ ಮಾಡಬೇಕು. ಆ ಬಹಿರಂಗ ಸಮ್ಮೇಳನವನ್ನ ಸಾಧ್ಯವಾದಷ್ಟು SC, STಗಳ ಜನನಿಬಿಡ ಪ್ರದೇಶದಲ್ಲಿ ಮಾಡಬೇಕು ಅಂತ ಈ 3 ತೀರ್ಮಾನಗಳನ್ನ ಮಾಡಿದ್ದೀವಿ. ಬಂಧುಗಳೇ, ಇದರ ಉದ್ದೇಶ ಏನು ಅಂದ್ರೆ ಸುಳ್ಳು ಊರೆಲ್ಲ ಸುತ್ತಾ ಇದೆಯಲ್ಲ, ಸತ್ಯ ಮನೆಯಿಂದ ಆಚೆ ಬಂದು ಇವತ್ತು ಜನರ ಮುಂದೆ ಹೇಳಲಿಕ್ಕೆ ಹಾಕೊಂಡಿರ್ತಕ್ಕಂಥ ಅಭಿಯಾನ.